ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದಲ್ಲಿ ಯುವ ನಾಯಕರಾದ ಹಳೆ ಚಂದಾಪುರ ಮಹೇಶ್ ರವರ ನೇತೃತ್ವದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೂತನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೂತನ ಪುತ್ಥಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ. ಶಿವಣ್ಣರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಗಿತ್ತು. ಹಾಗೆಯೇ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹಳೆ ಚಂದಾಪುರ ಆನಂದ್ ರೆಡ್ಡಿ, ಶ್ರೀಧರ್, ರಾಜಪ್ಪ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಸಿಂಗಿನ ಅಗ್ರಹಾರ ಗೌರೀಶ್, ಹತ್ತಿಬೆಲೆ ಸೋನಿ, ಹಳೆ ಚಂದಾಪುರ ವೈ ಪ್ರಸನ್ನ, ಗೌತಮ ಬುದ್ಧ ಯುವಕರ ಸಂಘದ ಡಿ. ರಮೇಶ್, ಕಿಶೋರ್, ಪವನ್, ಅಜಯ್, ಕೃಷ್ಣಮೂರ್ತಿ, ಶಿವರಾಜ್, ಸುನಿಲ್, ತೇಜಸ್, ಪ್ರಭು, ಕಮಲ್, ಆಕಾಶ್, ಗೌತಮ್ ಮತ್ತಿತರರು ಹಾಜರಿದ್ದರು. ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಅರವನ್ನು ಹಾಕಿದರೆ ಜೋರಾದ ಚಪ್ಪಾಳೆ. ನಮ್ಮ ಜನಪ್ರಿಯ ಶಾಸಕರು ಜೊತೆಲಿರ್ತಕ್ಕಂಥ ಎಲ್ಲ ನಮ್ಮ ಜನಪ್ರಿಯ ಶಾಸಕರು ಮಾನ್ಯ ಶ್ರೀ ಬಿ. ಶಿವಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಮ್ಮ ಹಳೆ ಚಂದಾಪುರ ಭಾಗದಲ್ಲಿ ಗುಂಟೋಪನ ಈ ಒಂದು ಭಾಗದಲ್ಲಿ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು, ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮುಂದಿನ ಪೀಳಿಗೆಗೆ ಅವ್ರ ಬಗ್ಗೆ ತಿಳುವಳಿಕೆ ನೀಡುವಂಥ ಒಂದು ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ಮುಂದೆ ಬರುವಂಥ ಮಕ್ಕಳು ಈ ಪ್ರತಿಮೆ ನೋಡಿದ್ರೆ ಯಾರು ಏನು ಹೆಂಗೆ ಅಂತ ಹೇಳಿದ್ರೆ ಈ ಒಂದು ನಮ್ಮ ರಾಜ್ಯ ನಮ್ಮ ದೇಶದ ಒಂದು ಸಂವಿಧಾನವನ್ನು ಬರೆದಂಥ ಮಹಾನ್ ಪುರುಷ ಅಂತ ಹೇಳಿ ಅವರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ಆಗ್ತದೆ. ಅಂತ ಒಂದು ನಿಟ್ಟಿನಲ್ಲಿ ವಿಶ್ವಮಾನವ ಅವರು ಯಾರೂ ಕೂಡ ಅವರಿಗೆ ಸರಿಸಾಟಿ ಯಾರೂ ಕೂಡ ಇಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಪ್ರತಿಮೆ ಅನಾವರಣ ಮಾಡೋದ್ರ ಜೊತೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಮಾಡಬೇಕು. ಯಾಕಂದರೆ ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನಾಂಕ ಬರ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ತುಂಬ ಕಷ್ಟ ಆಗ್ತದೆ. ಅದಕ್ಕೆಲ್ಲ ಸೌಕರ್ಯ ಮಾಡಿ ಮತ್ತು ಬೇರೆ ಬೇರೆ ಕಿಡಿಗೇಡಿಗಳು ಬೇರೆ ಬೇರೆ ರೀತಿಯಾದಂಥ ಒಂದು ಕೆಲಸಗಳೆಲ್ಲ ಮಾಡಿ ಕೋಮು ಭಾವನೆಯನ್ನು ಮುಗಿಸುವಂಥ ಕೆಲಸಗಳೆಲ್ಲ ಮಾಡ್ತಾರೆ. ಅದಕ್ಕೆಲ್ಲನೂ ಕೂಡ ಎಚ್ಚರಿಕೆಯಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ಅದನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಮಾಡಿದಂಥ ಎಲ್ಲ ನನ್ನ ಯುವಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ಹೊಸ ವರ್ಷ ನಿಮಗೆಲ್ಲೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು. ಸ್ವರಾಜ್ಯವು ಬೇಕು ಎಂದು ಸಿಡಿಲಿನಂತೆ ಗುಡುಗಿದೆ ನೀನು. ಹಿಂದೂ ಧರ್ಮ ತ್ಯಜಿಸಿ ಬೌದ್ಧ ಧರ್ಮ ಸೇರಿದ ನೀನು. ನಾನು ಎಳೆದು ತಂದಾನತವ ಮುಂದೆ ಎಳೆವರಾರು. ನಾನು ಎಳೆದು ತಂದಾನತವ ಮುಂದೆ ಎಳೆವರಾರು ಎಂದು ಕೊರಗಿ ಕಣ್ಣೀರಿಟ್ಟು ಪ್ರಾಣ ಬಿಟ್ಟಿರ ದೀನದಲಿತರ ನೋವನೆ ಜೀವ ತೊರೆದಿರ. ಬಾಬಾ ಸಾಹೇಬ ದರಗಿಳಿದು ಬಾ, ನೀನಿಲ್ಲದೆ ನಮಗೆ ನೋವಾಗಿದೆ. ಆಂಧ್ರ ಸ್ಟೇಟ್ನಿಂದ ಇಲ್ಲಿ ಕರ್ನಾಟಕ ಬಂದು ಆ ಸ್ಟೇಟಿಂದ ಈ ಸ್ಟೇಟ್ ಬಂದರು ಅಂತ ಕರೀತಾ ಇದ್ದಾರೆ. ಬಹಳ ಸಂತೋಷ. ಎಲ್ಲರಿಗೂ ಸರಿ ಸುಮನಾದಂತ ನದಿಯ ದಿಕ್ಕು ಬದಲು ಮಾಡೋ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬುದ್ಧ ಗೌತಮ್ ಬುದ್ಧ ಯುವಕರ ಸಂಘ ನನ್ನ ಆತ್ಮೀಯ ಸಹೋದರ ಮಹೇಶು ಮತ್ತು ಪ್ರಸನ್ನ ಅವರೆಲ್ಲ ಸಂವಿಧಾನ ಶಿಲ್ಪಿ, ವಿಶ್ವಮಾನವ, ಸಮಾನತೆ ಹರಿಕಾರ, ಮಹಾಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ
ಇವತ್ತು ಒಂದು ಈ ನಮ್ಮ ಚಂದಾಪುರದಲ್ಲಿ ಬಹಳ ಅದ್ಭುತವಾಗಿ ಭಗವಂತನ ಇಲ್ಲಿ ಇಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತದೆ. ನಮಗೆ ಅದು ಇವತ್ತು ವಿಶೇಷವಾದ ದಿನ. ಇವತ್ತು ಸಾವಿತ್ರಿ ಬಾಪುಲೆಯ ಜನ್ಮ ದಿನಾಚರಣೆ. ಇಂತಹ ಒಂದು ಸುಂದರ ದಿನದಲ್ಲಿ ಬಾಬಾ ಸಾಹೇಬರ ಈ ಒಂದು ಗ್ರಾಮದಲ್ಲಿ ಅತಿ ಸುಂದರವಾಗಿ ಆಯೋಜನೆ ಮಾಡಿದಂಥ ಮತ್ತೊಮ್ಮೆ ನನ್ನ ಪ್ರೀತಿಯ ಸಹೋದರರಾದಂಥ ಮಹೇಶು ಮತ್ತು ಅವರೆಲ್ಲ ಯುವಕರಿಗೆ ನಾನು ಮೊದಲನೇದಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಜನಪ್ರಿಯ ನಾಯಕರು, ಚಲನಚಿತ್ರರು, ನಿರ್ಮಾಪಕರು, ವಿಶೇಷವಾಗಿ ಈ ನಮ್ಮ ಆನೇಕಲ್ ತಾಲೂಕಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯುವಕರಿಗೆ ಸ್ಫೂರ್ತಿ ಕೊಡುವಂಥ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನನ್ನ ಪ್ರೀತಿಯ ಎಸ್ ಬಿ ಬಾಬಣ್ಣನವರು, ಮತ್ತೋರ್ವ ನಮ್ಮ ಆತ್ಮೀಯರು, ನನ್ನ ಅಣ್ಣನ ಸಮಾನದಂಥ ಈ ಭಾಗದ ನಮ್ಮ ಆನಂದ್ ರೆಡ್ಡಣ್ಣವರು, ಅವರು ಪುರಸಭೆ 2ನೇ ಬಾರಿಗೆ ಸದಸ್ಯರು, ಅತ್ಯಂತ ಜನಪ್ರಿಯ ಗೌರವಾನ್ವಿತ, ನಾನು ತುಂಬ ಇಷ್ಟಪಡುವಂಥ ವ್ಯಕ್ತಿ. ಅವ್ರಿಗೂ ಸಹ ಈ ವೇದಿಕೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಹೇಳ್ತಾ, ಮತ್ತೋರ್ವ ನನ್ನ ಆತ್ಮೀಯ ಗೆಳೆಯರು, ನನ್ನ ಕುಚುಕು ಅಂತಲೇ ನಾನು ಹೇಳೋದು, ಪ್ರತಿ ನನ್ನ ಜೊತೆಯಲ್ಲಿ ನಿರಂತರವಾಗಿ ಜೊತೆಯಲ್ಲಿರ್ತಕ್ಕಂಥ ನಮ್ಮ ನಾಮನಿರ್ದೇಶನ ಸದಸ್ಯರಾದಂಥ ಶ್ರೀಯುತ ಶ್ರೀಧರ್ ಸರ್ ಅವರು, ಅವ್ರಿಗೂ ಸಹ ನಾನು ಈ ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಮತ್ತೋರ್ವ ನನ್ನ ಸಹೋದರ ಅಂತಂತ ಇಗ್ಲೂರು ನಮ್ಮ ಅವರು ಸಹ ಬಾಬಾ ಸಾಹೇಬ್ರು ಅಂದರೆ ಭಾಳ ಆಸೆ ಪ್ರೀತಿ ಇರ್ತಕ್ಕಂಥ ಸಹೋದರರಾದಂಥ ನಮ್ಮ ಅಣ್ಣವರು ನಾಗೇಂದ್ರಣ್ಣವರು ನಮ್ಮ ಸಂಬಂಧನೇ. ಹಾಗಾಗಿ ನಿಜವಾಗ್ಲೂ ಭಾಳ ಉತ್ತಮವಾದ ವೇದಿಕೆ. ನನಗಂತೂ ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಬಾಬಾ ಸಾಹೇಬರು ಶಿಲಾನ್ಯಾಸನವನ್ನು ಮಾಡಬೇಕು. ಆದರೆ ಮಾಡಿ ಅದನ್ನು ಸುಮ್ಮನೆ ಬಿಡೋದಲ್ಲ, ಅವರ ಆದರ್ಶಗಳನ್ನ ನಾವೆಲ್ಲ ಪಾಲನೆ ಮಾಡಬೇಕು. ಬಾಬಾ ಸಾಹೇಬರು 3 ಮಾತನ್ನು ಹೇಳಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ 3 ನಮಗೆ ಕೊಟ್ಟೋಗಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಮಕ್ಕಳನ್ನ ಉತ್ತಮವಾಗಿ ಒಂದು ಎಜುಕೇಷನ್ ಕೊಟ್ಟರೆ ಬಾಬಾ ಸಾಹೇಬ್ರ ಕನಸು ಅದೇ ಅವರು ಯಾವತ್ತೂ ಹೇಳೋದು, ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯೆಯನ್ನು ಕೊಟ್ಟಿದೆ ಆದರೆ ಅವ್ರಿಗೆ ಯಾವ ಆಸ್ತಿನೂ ಬೇಡ, ಅವ್ರಿಗೆ ದೊಡ್ಡ ಆಸ್ತಿ ವಿದ್ಯೆನೇ ಅಂತ ಹೇಳಿ ನಮಗೆ ಒಂದು ದಾರಿದೀಪವಾಗಿ ಹೋಗಿದ್ದಾರೆ. ಇವತ್ತು ಕ್ಷಮೆ ಇರಲಿ, ಮತ್ತೊಬ್ಬ ನಮ್ಮ ಈಗಷ್ಟೇ ಆಗಮಿಸಿದಂಥ ನನ್ನ ಆತ್ಮೀಯರು, ನನ್ನ ಗೆಳೆಯರಾದಂಥ ನಮ್ಮ ಪುಷ್ಪರಾಜ್ ಸರ್ ಈಗ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾ, ಈ ಒಂದು ಸುಂದರ ಸಂಜೆಯಲ್ಲಿ ನಮ್ಮ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಮತ್ತೋರ್ವ ನಮ್ಮ ಚರಣ್ ಅವರು, ಈ ಭಾಗದ ಪುರಸಭೆ ಸದಸ್ಯರಾದಂಥ ಚರಣ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸೋಣ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇವತ್ತು ನಾನು ಆಗಲೇ ಹೇಳಿದೆ, ಜ್ಯೋತಿ ಬಾಪುಲಿ ಅವರ ಜನ್ಮ ದಿನಾಚರಣೆ. ಆ ಒಂದು ದಿನಾಚರಣೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿರೋದು ನಿಜವಾಗ್ಲೂ ಭಾಳ ಅರ್ಥಪೂರ್ಣವಾಗಂತ ನಾನು ಭಾವಿಸ್ತೀನಿ. ಈ ಬಾಬಾ ಸಾಹೇಬ್ರನ್ನ ನೋಡ್ತಾ ಇದ್ರೆ ಆನೇಕಲ್ಲಲ್ಲಿ ನಾವು ಏನು ಹಾಸ್ಟೆಲ್ ಮುಂದೆ ಇಟ್ಟಿರ್ತಕ್ಕಂಥ ಮೇನ್ ಸರ್ಕಲಲ್ಲಿ ಅದೇ ಥರ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ ಆ ಒಂದು ಬಾಬಾ ಸಾಹೇಬ್ರ ಪ್ರತಿಮೆಯನ್ನು ನೋಡಿ. ನಮಗಂತೂ ಭಾಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ
ಅವರ ಆದರ್ಶಗಳು ಅವರೇ ನಮಗೆ ಇವತ್ತು ನಾನು ಏನೇ ಆದ್ರೂ ಬಾಬಾ ಸಾಹೇಬ್ರನ್ನ ನಾನು ಪ್ರತಿದಿನ ನೆನೆಸ್ಕೊಳ್ಳೇಬೇಕು. ಅವರು ಕೊಟ್ಟಂಥ ಭಿಕ್ಷೆಯಲ್ಲಿ ನಾವೆಲ್ಲ ಇವತ್ತು ಪಂಚಾಯಿತಿ ಸದಸ್ಯರುಗಳಾಗಿ ಇವತ್ತು ಎಲ್ಲೇ ನಿಂತ್ಕೊಂಡ್ರು ಒಂದು ಮಾತಾಡೋದಕ್ಕೆ ಅವರೇ ನಮಗೆ ಸ್ಫೂರ್ತಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ, ನಿಜವಾಗ್ಲೂ ನೀವು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ನಿಮಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ. ಪವಿತ್ರವಾದ ಕೆಲಸವನ್ನು ನೀವು ಮಾಡಿದ್ದೀರಾ. ಆದರೆ ಅದರಿಂದ ಒಳ್ಳೆ ಸಂದೇಶವನ್ನು ಸಾರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿಮೆನ ಇಟ್ಬಿಟ್ಟು ಸುಮ್ಮನೆ ನಾವು ಬಿಡೋದಲ್ಲ. ಅವರ ಆದರ್ಶಗಳನ್ನ ಪಾಲಿಸಿದೆ ಆದರೆ ನಿಜವಾಗ್ಲೂ ಅವ್ರಿಗೆ ನಾವು ಕೊಟ್ಟಂಥ ಒಂದು ಅವ್ರ ಸಂದೇಶ ಏನಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಬೇಕು, ಸಾಮಾಜಿಕವಾಗಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು, ಮತ್ತು ಸಮಾಜದ ಏಳಿಗೆ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಪ್ರತಿಯೊಂದು ಅವರ ಆದರ್ಶಗಳನ್ನ ಅವರು ಬುಕ್ಸ್ ಓದಬೇಕು, ಸಂವಿಧಾನ ಬುಕ್ಸನ್ನು ಓದಬೇಕು. ಅವರು ಏನೇನು ಮಾಡಿದಾರೋ, ನಾನು ಬೆಳಗ್ಗೆ ನನ್ನ ರಾಮಸ್ವಾಮಿ ಹೇಳ್ತಾ ಇದ್ರು, ನನ್ನ ಸ್ನೇಹಿತರು ಗುಡ್ಡೇಟಿ ರಾಮಸ್ವಾಮಿ ಅವರು ಇವತ್ತು ಹುಟ್ಟುಹಬ್ಬ. ಅವ್ರು ಹೇಳಿದ್ರು, ಬಾಬಾ ಸಾಹೇಬ್ರ ಆದರ್ಶಗಳನ್ನ ನಾನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ 50 ವರ್ಷದಿಂದ. ಆದರೆ ಅವರ ಪಾದದ ಧೂಳಿಗೂ ನಾನು ಇನ್ನೂ ಏನೂ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರು. ಹಂಗೆ ಬಾಬಾ ಸಾಹೇಬರು 1956ರಲ್ಲಿ ಅವರ ಏನು ಕಾರ್ಯದರ್ಶಿಗೆ ಹೇಳ್ತಾರಂತೆ, ನಾನು ಏನೂ ತಿಳ್ಕೊಂಡಿಲ್ಲ, ಇನ್ನೂ ಸಾಧಿಸಬೇಕಾದಷ್ಟು ತುಂಬ ಇದೆ, ನನ್ನ ಸಾಧನೆ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಸಾಧನೆ ಮಾಡೋರು ಆ ಥರ ಹೇಳ್ತಾರೆ. ಈಗಿನ ದಿನಗಳಲ್ಲಿ ಇವತ್ತು ನಾವೆಲ್ಲ ಧೈರ್ಯವಾಗಿ ಮಾತಾಡಬೇಕಂತ ಹೇಳಿದ್ರೆ, ಕಾನೂನಲ್ಲಿ ಎಲ್ಲ ತಿಳ್ಕೊಬೇಕಂತ ಹೇಳಿದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ನಮಗೆ ಒಂದು ದೊಡ್ಡ ಗ್ರಂಥ. ಇವತ್ತು ಎಲ್ಲರೂ ಹೇಳ್ತಾರೆ ಏನೋ ಭಗವದ್ಗೀತೆ, ರಾಮಾಯಣ, ಇನ್ನೊಂದು ಮತ್ತೊಂದಿದೆ ಇರಬಹುದು, ಆದರೆ ನಮಗೆ ದೊಡ್ಡದು ಯಾವುದನ್ನ ಅಂತ ಹೇಳಿದ್ರೆ ಅದೇ ನಿಜವಾದ ಸಂವಿಧಾನ. ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಹೋಗ್ತಾ ಇರೋದು. ಹಾಗಾಗಿ ಅವರ ಆದರ್ಶಗಳನ್ನ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರಲಿ. ವಿಶೇಷವಾಗಿ ನಮ್ಮ ಎಲ್ಲ ಯುವಕರಿಗೂ ಮಗದೊಮ್ಮೆ ಬಾಬಾ ಸಾಹೇಬ್ರ ಇವತ್ತೇನು ಪ್ರತಿಭೆಯನ್ನು ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಮುಂಬರುವ ದಿನಗಳಲ್ಲಿ ನೀವು ರಾಜಕೀಯವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಆರ್ಥಿಕತೆ ಮತ್ತು ಸಾಮಾಜಿಕ ಚಿಂತನೆಯನ್ನು ಮಾಡಬೇಕು. ನಾವು ಸುಮ್ಮನೆ ಏನೋ ಮಾಡೋದಲ್ಲ, ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಹೋಗ್ತಾ ಇದ್ರೆ ನನ್ನಷ್ಟು ತಾನೇ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಮುಂದೆ ಒಂದು ಒಳ್ಳೆ ಎಜುಕೇಟೆಡ್ಗಳಾಗಿ ಮುಂದೆ ಬಂದು ಈ ಒಂದು ಅವರ ಕನಸನ್ನು ನನಸು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಭೀಮ್. ಏನು ಈ ದಿನ ಹಳೆ ಚಂದಾಪುರ ಗ್ರಾಮದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡುವಂಥ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ, ಹಂದವಾಗಿ, ತುಂಬ ಸ್ವಚ್ಛವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ನನ್ನ ಪ್ರೀತಿಯ ಸಹೋದರ ಮಹೇಶ್ ಅಣ್ಣನವ್ರಿಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ಭೀಮವಂದನೆಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ಬಂಧುಗಳೇ. ಮಹೇಶ್ ಅಣ್ಣವ್ರಿಗೆ ವೇದಿಕೆ ಮುಖಾಂತರ ಮೊದಲನೇದಾಗಿ ಕ್ಷಮಾಪಣೆ ಕೇಳ್ತೀನಿ. ಯಾಕೆ ಅಂತಂದ್ರೆ ಟ್ರಾಫಿಕ್ ತುಂಬಾ ಲೇಟ್ ಆಯ್ತು ಬರೋದು, ಅದಕ್ಕೋಸ್ಕರ ನಿಮ್ಗೆ ಕ್ಷಮಾಪಣೆಯನ್ನ ಕೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ದಲಿತ ಚಳುವಳಿಗೆ ದೊಡ್ಡ ಚರಿತ್ರೆ ಇದೆ. 1970ರಲ್ಲಿ ಹುಟ್ಟಿರ್ತಕ್ಕಂಥ ದಲಿತ ಚಳುವಳಿ, ಈ ಚಳುವಳಿಯ ಮೂಲಕ ಸುಮಾರು 100 ಚಿಂತಕರು, 100 ಹೋರಾಟಗಾರರು, 100 ಬರಹಗಾರರು, 100 ದಲಿತ ಪರ ಹೋರಾಟಗಾರರು ಹಾದು ಹೋಗಿದ್ದಾರೆ. ದಲಿತ ಚಳುವಳಿ ಇವತ್ತು ರಾಜ್ಯದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬಾ ಹೆಸರನ್ನು ಮಾಡಿದೆ. ಅದೇ ರೀತಿಯಲ್ಲಿ ದಲಿತ ಚಳುವಳಿ ಸಾಗರಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಹೊಸ ಹೊಸ ಚಿಂತಕರು, ಹೊಸ ಹೊಸ ಹೋರಾಟಗಾರರು, ಹೊಸ ಹೊಸ ಆಲೋಚನೆ ಉಳ್ಳವಂತರು,
ಹೋರಾಟದ ಸಾಗರಕ್ಕೆ ಯುವಕರು ಮಹಿಳೆಯರು ಎಲ್ಲರೂ ಧುಮುಕ್ತಾ ಇದ್ದಾರೆ. ಹೀಗಾಗಿ ದಲಿತ ಚಳವಳಿ ಇನ್ನು ದೊಡ್ಡ ಮಟ್ಟಕ್ಕೆ ಒಂದು ಬೆಳವಣಿಗೆ ಕಾಣ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ. ಪ್ರಸ್ತುತ ಈಗ 2017ರಿಂದ 2025ರವರೆಗೂ ಅನೇಕ ವಿವಿಧ ಸಂಘಟನೆಗಳಲ್ಲಿ ನೊಂದವರ ಪರ, ದಲಿತ ಪರ, ಬಡವರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ರೈತ ಪರ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸುಮಾರು ಅನೇಕ ವಿವಿಧ ಸಂಘಟನೆಗಳಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡು ಹೋರಾಟ ಮಾಡೋಕ್ಕೆ ಬಂದಿರ್ತೇವೆ. ಈಗ ಪ್ರಸ್ತುತ 2025 ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆಯನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದು ನಮ್ಮ ಸಂಘಟನೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಈ ಸಾಮಾಜಿಕ ಸಂಘಟನೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಳೆ, ಜ್ಯೋತಿಬಾ ಪುಳೆ, ಸಾವಿತ್ರಿಬಾ ಪುಳೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಕುವೆಂಪುರವರು, ಕಾಶಿರಾಮ್ರವರು, ದಲಿತ ಚಳವಳಿ ಸಂಸ್ಥಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಅಳವಡಿಸಿಕೊಂಡು ದಲಿತ ಪರ, ಎಲ್ಲ ಶೋಷಿತ ಜಾತಿ ಜನಾಂಗಗಳ ಪರ ಅನ್ಯಾಯ ಆದಾಗ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಸ್ಥಾಪನೆ ಮಾಡಿದ್ದೇವೆ. ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು, ಎಲ್ಲ ಹೋಬಳಿ ಮಟ್ಟದಲ್ಲಿ ನಾವು ಸಂಘಟನೆಯನ್ನ ಕಟ್ಟೋದಕ್ಕೆ ಮುಂಚೂಣಿಯಲ್ಲಿರಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಇದ್ರ ಜೊತೆಗೆ ಯಾರು ನಮ್ಮ ಮಹನೀಯರಿದ್ದಾರೆ, ಬಹುಜನ ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂತಹ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಳೆ, ಜ್ಯೋತಿಬಾ ಪುಳೆ, ಸಾವಿತ್ರಿಬಾ ಪುಳೆ ಅವರ ವಿಚಾರಧಾರೆಗಳನ್ನ ಜನಗಳಿಗೆ ತಲುಪಿಸುವುದರ ಮೂಲಕ, ವಿಚಾರ ಸಂಕಿರಣಗಳನ್ನ ಏರ್ಪಡಿಸುವುದರ ಮೂಲಕ, ಜನಜಾಗೃತಿ ಮೂಡಿಸುವುದರ ಮೂಲಕ ನಮ್ಮ ಸಂಘಟನೆ ನ್ಯಾಯದ ಪರ, ಎಲ್ಲ ಶೋಷಿತ ಜಾತಿಗಳ ಪರ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಮಾತನ್ನ ಕೊಡ್ತಾ ಇದ್ದೇನೆ. ಅವ್ರದ್ದು ಪ್ರತಿಮೆ, ಪುತ್ಥಳಿಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಮತ್ತು ಎಷ್ಟೋ ಜನ ಬಂದೇ ಇಲ್ಲ. ಬಹುಶಃ ನಾನು ಅನ್ಕೋತೀನಿ ಇಲ್ಲಿ ಬೇರೆ ಯಾವುದಾದ್ರೂ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಆಗಿದ್ರೆ ಇಷ್ಟಕ್ಕಾಗಲೇ ಇಲ್ಲಿ ಒಂದು ಕನಿಷ್ಠ 500ರಿಂದ 1000 ಜನ ಇರ್ತಾ ಇದ್ರು. ಇಲ್ಲಿಲ್ಲ. ಅದಕ್ಕೆ ಕಾರಣ ಬಹುಶಃ 2 ಕಾರಣ ಹೇಳ್ತೀನಿ ನನ್ನ ಪ್ರಕಾರ. ಏನಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ದಲಿತರಿಗೆ ಮಾತ್ರ ಮೀಸಲು ಮಾಡಿರೋದ್ರಿಂದ ಎಲ್ಲಾ ಜಾತಿಯವರು, OBCಗಳಾಗಲಿ, ಅವರು ಬ್ರಾಹ್ಮಣರಾಗಲಿ, ಒಕ್ಕಲಿಗರಾಗಲಿ, ಕುರುಬರಾಗಲಿ, ಗೊಳ್ಳರಾಗಲಿ ಎಲ್ಲಾ ಜಾತಿಯವರು ಪ್ರೀತಿಸೋ ತರ ನಾವು ಮಾಡಬೇಕಾಗಿತ್ತು. ಬಹುಶಃ ದಲಿತರ ಹೋರಾಟ ಆದ್ರೆ ದಲಿತರಿಗೆ ನ್ಯಾಯ ಕೊಡಿಸೋದ್ರ ಜೊತೆಗೆ ಅಂಬೇಡ್ಕರ್ನ ಬೇರೆಯವರು ಒಪ್ಪೋ ರೀತಿ ಮಾಡಬೇಕಾದ್ರು ನಮ್ಮ ಕರ್ತವ್ಯ ಇತ್ತು. ಅದನ್ನ ಮಾಡ್ತಾ ಇಲ್ಲ. ನಾವು ಒಂದು ಕಂದಕನ ನಮ್ಗೆ ನಾವೇ ಸೃಷ್ಟಿ ಮಾಡ್ಕೋತಾ ಇದೀವಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯೂನಿವರ್ಸಿಟಿನಲ್ಲಿ ಏನಾಗುತ್ತೆ, OBCಗಳು ಒಂದು ಹೋರಾಟ ಮಾಡ್ತಾ ಇದ್ರು. ಆ OBCಗಳ ಹೋರಾಟ ಏನಂತಂದ್ರೆ SC STಗಳಿಗೆ ಹಾಸ್ಟೆಲ್ ಫ್ರೀ ಇದೆ, ಊಟ ಫ್ರೀ ಇದೆ, ಬಟ್ OBCಗಳಿಗಿಲ್ಲ. ನಾವು ಏನ್ ಮಾಡ್ತಾರೆ, ಅವರು ನಮಗೂ ಕೂಡ ಇದನ್ನ ಉಚಿತವಾಗಿ ಕೊಡಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋನ ಇಟ್ಬಿಟ್ಟು ಆ OBCಗಳು ಹೋರಾಟ ಮಾಡಕ್ ಬರ್ತಾರೆ ಮಕ್ಕಳು. ಅಲ್ಲೇ ಇದ್ದಂತ ನಮ್ಮ SC ವಿದ್ಯಾರ್ಥಿಗಳು ಹೋಗಿ ಅಂಬೇಡ್ಕರ್ ಫೋಟೋನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂಬೇಡ್ಕರ್ ನಮಗೆ ಮಾತ್ರ ಮೀಸಲು ಅಂತೇಳಿ. ಈ ರೀತಿ ಮಾಡಿದ್ರೆ ಅಂಬೇಡ್ಕರ್ನ ಅವರು ಇಲ್ಲಿ ಯಾರೋ ನಮ್ಮ ಕೆಲವು ನಾಯಕರು ಮಾಡೋ ತಪ್ಪಿಂದ ಅಂಬೇಡ್ಕರ್ಗೆ ಯಾರೋ ಬೈತಿದ್ದಾರೆ. ನಮ್ಮಲ್ಲಿ ಯಾರೋ ಮಾಡೋ ತಪ್ಪಿಂದ ಅಂಬೇಡ್ಕರ್ ಯಾಕೆ ಬಯಸ್ಕೋಬೇಕು? ಇವತ್ತು ಮತದಾನದ ಹಕ್ಕು ಬರೀ ದಲಿತರಿಗೆ ಕೊಟ್ರ, ಹೆಣ್ಣು ಮಕ್ಕಳಿಗೆ ಕೊಟ್ರು, ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ಕೊಟ್ರು, ಎಲ್ಲಾ ಜಾತಿಯವ್ರಿಗೆ ಕೊಟ್ರು. ಆಯ್ತಾ? ಅಷ್ಟೇ ಅಲ್ಲ, ಬಹುಶಃ ಇಲ್ಲಿರ್ತಕ್ಕಂಥವ್ರಿಗೆ ಒಂದು ಮಾತು ಹೇಳ್ಬೇಕು. ಈ ಪದನ ನಾವು ಆಗಿಂದಾಗಿ ಹೇಳ್ತಾ ಇರ್ತೀವಿ. ಮನೆ ಒಳಗಡೆ ಕೂತ್ಕೊಂಡು ಇಲ್ಲಿ ಬರ್ದೇ ಇರೋರು, ಕೆಲವು ಪಿಂಕ್ಗಳನ್ನ ಬರ್ದೇ ಇರೋರು ಇಲ್ಲಿ ಇರ್ಬೋದು. ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ನಾರ್ತ್ ಇಂಡಿಯನ್ಸ್, ಇಲ್ಲಿ ಇರ್ತಕ್ಕಂಥ ನಮ್ಮವರು ಯಾಕೆ ಬಂದಿಲ್ಲ ಅಂದ್ರೆ ಇವತ್ತಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಂವಿಧಾನ ಬರೀದೇ ಹೋಗಿದ್ರೆ ಬಹುಶಃ ಇಲ್ಲಿ ಏನು ವೈಟ್ ಅಂಡ್ ವೈಟ್ ಹಾಕೊಂಡು ಶಾಲೆಗಳು ಹಾಕೊಂಡು ಕೂತ್ಕೊಂಡಿದಾರಲ್ಲ, ನಿಜ ಹೇಳ್ತಾ ಇದ್ರಿ, ಇದರಲ್ಲಿ ಬಹಳಷ್ಟು ಜನ ಲಂಗೋಟಿನಲ್ಲಿ ಇವತ್ತು ಹಾಕೊಂಡು ಕೆಲಸಗಳು ಪಡಬೇಕಾಗಿತ್ತು, ಎಮ್ಮೆಗಳನ್ನ ಸಾಕಿ. ಇಂಥ ಪರಿಸ್ಥಿತಿ ಈ ದೇಶದಲ್ಲಿ ಇತ್ತು. ಆದ್ರೆ ನಮ್ಗೆ ಇವತ್ತು ಬಟ್ಟೆ ಹಾಕೊಳ್ಳೋಕೆ, ಶಿಕ್ಷಣ ಪಡ್ಕೊಳ್ಳೋಕೆ, ಮೈ ಮೇಲೆ ಒಂದ್ ಸ್ವಲ್ಪ ಒಡವೆ ಹಾಕೋದಕ್ಕೆ, ಕಾರ್ಗಳು ತಗೊಳ್ಳೋದಕ್ಕೆ, ನಮ್ಮ ಜಮೀನುಗಳನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾನುಭಾವರ ಬಗ್ಗೆ ನಾವು ಒಳ್ಳೆದನ್ನೇ ಹೇಳ್ಬೇಕು. ಮತ್ತು ಮೀಸಲಾತಿ ಬಗ್ಗೆ ನಿಮ್ಗೆ ಇನ್ನೊಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದೊಂದು ಸಾಗರ, ಅಥವಾ ನೀವು ಅದನ್ನು ಹೋಲಿಕೆ ಮಾಡಿದ್ರೆ ಆಕಾಶ. ನಾ ಇಷ್ಟೇ ಹೇಳೋದು, ಮೀಸಲಾತಿ ಅಂದಾಗ ಪ್ರತಿಯೊಬ್ಬರು ನಮ್ಮನ್ನ ನೋಡ್ತಾರೆ. SC STಗೆ ಮೀಸಲಾತಿ ಅಂತಂದ್ರೆ SC STಗಳಿಗೆ ಸಪರೇಟ್ ಏನೋ ಎತ್ಕೊಟ್ಟಿದ್ದಾರೆ ಅಂತ. ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ದಯಮಾಡಿ ತಿಳ್ಕೊಳ್ಳಿ.
ಮೀಸಲಾತಿ ಅಂದ್ರೆ 50% ಜನರಲ್ ಮೆರಿಟ್ ಅಂತ ಎತ್ತಿಡ್ತಾರೆ. ಇನ್ನು 50% ಅಲ್ಲಿ SC ಮತ್ತು ST ಗೆ ಅಂತ 18% ಕೊಟ್ರೆ 32% ನಾವೇನ್ ಮಾತಾಡ್ತೀವಲ್ಲ, ಒಕ್ಕಲಿಗರು ಇರ್ಬೋದು, ಕುರುಬರು ಇರ್ಬೋದು, ಗೊಳ್ಳರು ಇರ್ಬೋದು, ಆಯ್ತಾ, ಕುಂಬಾರರು ಇರ್ಬೋದು, ತಿಗಳ್ರು ಇರ್ಬೋದು, ಇವರೆಲ್ಲರಿಗೂ ಸಿಕ್ಕಿರೋದೇ ಮೀಸಲಾತಿ. ಅವ್ರಿಗೂ ಇದೆ ಕ್ಯಾಟಗರಿ 1, ಕ್ಯಾಟಗರಿ 2, 2A, 3A, 3B ಅಂತ ಇದೆ. ಎಲ್ಲರಿಗೂ ಮೀಸಲಾತಿ ಇದೆ. ನಾವು ಊರುಗಳಲ್ಲೆಲ್ಲ ಮಾತಾಡ್ತಿದ್ರು, ನೀವೇನ್ ಬಿಡಪ್ಪ SC ಗಳು ನಿಮ್ಗೆ ಜಾಬ್ ಸಿಕ್ಬಿಡುತ್ತೆ ಅಂತ. ಬರೀ SC ಗಳಿಗೆ ಮೀಸಲಾತಿ ಕೊಟ್ಟಿಲ್ಲ. 50% ಅಲ್ಲಿ 18% ಮಾತ್ರ SC ಮತ್ತು ST ಗೆ ಮೀಸಲಾತಿ. ಮಿಕ್ಕಿದ್ದು 32% ಇದ್ದಿದ್ದು ಯಾರಿಗೆ ಅಂದ್ರೆ OBC ಗಳಿಗೆ. ನೀವೆಲ್ಲ ತಲೆ ತಗ್ಗಿಸ್ಬಿಡಿ. ಎಲ್ಲಾದ್ರೂ ನಿಮ್ಗೆ ಏನಾದ್ರು ಫ್ರೀ ಸಿಗ್ತಿದೆ ಅಂದ್ರೆ, ನಮ್ಗೆ ಯಾರಿಗೂ ಏನು ಫ್ರೀ ಕೊಡ್ತಾ ಇಲ್ಲ. ಆಯಾ ಜಾತಿಗೆ, ಎಲ್ಲಾ ಜಾತಿಗೂ ಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ನ ಬಹಳಷ್ಟು ಜನ ನೋಡಿ, ನಾವು ಓಪನ್ ಆಗಿ ಹೇಳಬೇಕು ಈ ವಿಷಯನ. ಎಷ್ಟೋ ಜನ ಬೇರೆಯವರು SC ಗಳನ್ನ ಅಂಬೇಡ್ಕರ್ನ ವಿಲನ್ ತರ ನೋಡೋದಕ್ಕೆ, ಅವ್ರನ್ನ ಇವತ್ತು ಬೈಯೋದಕ್ಕೆ ಕಾರಣ ನಮ್ಮ ಕೆಲವು SC ಇರ್ತಕ್ಕಂಥ ವ್ಯಕ್ತಿಗಳೇ. ಯಾಕೆ ಅಂದ್ರೆ ಇಲ್ಲಿರ್ತಕ್ಕಂಥ ನಾಯಕರು ಅವ್ರ ಹೆಸರನ್ನ ಉಜ್ವಲಗೊಳಿಸುವಂತ ಕೆಲಸ ಮಾಡ್ತಿದ್ರು ಕೆಲವಷ್ಟು ಜನ. ಇನ್ನು ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಇದು ಆಗ್ಬಾರ್ದು. ನಾನು ಹೇಳೋದು ಇಷ್ಟೇನೆ, ದಲಿತ ಹೋರಾಟದ ಸಂಘಟನೆಯ ಕೆಲಸನೇ ಇಷ್ಟು. ಯಾರ್ಯಾರು ಸ್ಕೂಲ್ ಬಿಟ್ಟಿದ್ದಾರೆ ಅವ್ರನ್ನ ಸ್ಕೂಲ್ಗೆ ಸೇರಿಸಬೇಕು ಅಷ್ಟೇ. ಅವ್ರನ್ನ ಓದಿದ್ರೆ, ಈಗ ಅಂಬೇಡ್ಕರ್ ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ. ಏನು ಶಿಕ್ಷಣ ಸಂಘಟನೆ ಹೋರಾಟ ಅಂದ್ರೆ, SLC ಯಾರು ಡ್ರಾಪ್ ಔಟ್ ಆಗ್ತಾರೆ ಮತ್ತೆ ಅವ್ನಿಗೆ ಎಕ್ಸಾಮ್ ಕಟ್ಟಿಸ್ಬೇಕು, PUC ಫೇಲ್ ಆದ್ರೆ ಎಕ್ಸಾಮ್ ಕಟ್ಟಿಸ್ಬೇಕು, ಡಿಗ್ರಿ ಫೇಲ್ ಆದ್ರೆ ಎಕ್ಸಾಮ್ ಕಟ್ಟಿಸ್ಬೇಕು, ಎಷ್ಟು ಜನ ಸಬ್ ಇನ್ಸ್ಪೆಕ್ಟರ್ ಮಾಡಿಸ್ಬೇಕು, PDO ಮಾಡಿಸ್ಬೇಕು, IAS KS ಮಾಡಿಸ್ಬೇಕು. ಆಯ್ತಾ, ಅಂಬೇಡ್ಕರ್ ಆಗಿನ ಕಾಲದಲ್ಲಿ ಹೋರಾಟ ಮಾಡಿದ್ದು ಸರಿ. ಆದ್ರೆ ಅವ್ರು ಏನಂತ ಹೇಳ್ತಾರೆ, ನೀವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರು. ಹೆಜ್ಜೆನನ್ನು ಯಾರು ಎದುರಾಕೊಳ್ಳಲ್ಲ. ಈ ಚಿಟ್ಟಿ ಜೇನುಗಳಿಗೆಲ್ಲ ಕಲ್ಲೆಸ್ಬಿಡ್ತಾರೆ ಬೇಕಾದ್ರೆ, ಹೆಜ್ಜೆನಿಗೆ ಎಸ್ಗಲ್ಲ. ಇವತ್ತೇನಾದ್ರೂ ದಲಿತರ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಭಯ ಆಗಿದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಬರೆದ ಸಂವಿಧಾನ. ಅದನ್ನ ಬಿಟ್ರೆ ಸರ್ಕಾರ ಅಲ್ಲ, ದಲಿತ ಸಂಘಟನೆಗಳ ನಾಯಕರಿದ್ದಾರೆ ಅನ್ನೋದು ಒಂದೇ ಧೈರ್ಯ ಅಷ್ಟೇ. ಒಂದು ಅಂಬೇಡ್ಕರ್ ಬರ್ತಿರೋ ಸಂವಿಧಾನ, ಮತ್ತೊಂದು ದಲಿತ ನಾಯಕರಿದ್ದಾರೆ ಅನ್ನೋ ಒಂದು ಗ್ಯಾರಂಟಿ. ಇಲ್ಲ ಅಂದ್ರೆ ಯಾವ ರೇಪ್ ಅಂಡ್ ಮರ್ಡರ್ ಆದ್ರೂ SC ST ಗಳ ಬಗ್ಗೆ ಕೇಳೋರಿಲ್ಲ. ಯಾವ ಸರ್ಕಾರನೂ ನಮ್ಮ ಪರ ನಿಲ್ಲೋದಿಲ್ಲ. ನಾವು ಕೇಳೋದು ನಿಮ್ಗೆ ಇಷ್ಟೇನೆ. ಇದು ನಿಜಕ್ಕೂ ಇಲ್ಲೊಂದು ಪ್ರತಿಮೆ ಸ್ಥಾಪನೆ ಮಾಡಿದಿರ. ನಮ್ಮ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದ್ದಾರೆ. ಇಲ್ಲಿ ಎಲ್ಲಿ ಬಂದಿದ್ದೀರಾ? ನನಗಂತೂ ನಿಜ ಇದು ವೇದಿಕೆ ಮೇಲೆ ಮೈಕ್ ಇಟ್ಕೊಂಡು ಅವಕಾಶ ಕೊಟ್ಟರು ಅಂತ ನನಗೆ ಹೇಳ್ಬಾರ್ದಾಗಿತ್ತು. ಬಟ್ ಮಹೇಶ್ ಅವರು, ಇದರ ಆಯೋಜಕರು ಮತ್ತು ಅದರ ನೇತೃತ್ವ ನಾಯಕರು ಯಾರು ವಹಿಸಿದ್ದೀರಾ, ನಿಮ್ಮ ಶ್ರಮಕ್ಕೆ ನಿಜಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ನಿಮ್ಮ ಹೃದಯದಲ್ಲಿ ಇದೆಯಲ್ಲ ಅಂಬೇಡ್ಕರ್ ಬಗ್ಗೆ ಪ್ರೀತಿ. ಇಲ್ಲಿ ಒಬ್ಬರಿದ್ರೆ ನಾನು ಅದನ್ನ 100 ಆಗಿ ಮಲ್ಟಿಪಲ್ ಮಾಡ್ಕೋತೀನಿ. ಯಾಕೆ ಅಂತಂದ್ರೆ ಇಲ್ಲಿರೋ ನಿಜವಾದ ಅಂಬೇಡ್ಕರ್ ವಾದಿಗಳು. ನಮ್ಗೆ ಇಷ್ಟೇ ಸಾಕು. ಆಯ್ತಾ, ಇಷ್ಟೆಲ್ಲ ಹೇಳ್ತಾ ಇನ್ನು ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಒಂದಿಷ್ಟ ನಮಗೆ ಇವತ್ತಿನ ದಿವಸ ಈ ನಾಗರಿಕತೆಯನ್ನು ಅನುಭವಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಆ ದಲಿತ ಸೂರ್ಯ ಹಗಲು ರಾತ್ರಿ 2 ಹೊತ್ತು ಬೆಳಗುವಂತ ಸೂರ್ಯ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಈ ವೇದಿಕೆಗೂ ನನ್ನ ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ರಾವಣ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಸಂವಿಧಾನ ಶಿಲ್ಪಿ, ಈ ನಾಡಿನ ವಿಮೋಚಕರಾದಂಥ ನಮ್ಮೆಲ್ಲರಿಗೂ ಕೂಡ ಆದರ್ಶರು. ಭಾರತಕ್ಕೆ ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಈ ಹಳೆ ಚಂದಾಪುರ ಗ್ರಾಮದಲ್ಲಿ ಈಗಾಗಲೇ ಚಾಲನೆ ಕೊಟ್ಟು ಹಲವಾರು ದಲಿತ ಮುಖಂಡರು, ಹೋರಾಟಗಾರರು, ನಾಯಕರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಿರ್ಗಮಿಸಿದ್ದಾರೆ ವೇದಿಕೆಯಿಂದ. ನಾನಾದರೂ ನನ್ನೆಲ್ಲ ಮಹೇಶ್ ಮತ್ತು ಸಂಗಡಿಗರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿರ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕೂಡ ಈ ಸಂವಿಧಾನದಲ್ಲಿ ನಾವು ಹೆಂಗೆ ಬದುಕಬೇಕು, ಈ ದೇಶ ಹೆಂಗೆ ನಡೆಸಬೇಕು ಅಂತೇಳಿ ಲಿಖಿತ ಸಂವಿಧಾನವನ್ನು ನಮಗೆ ಬರ್ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದಲ್ಲಿ ಅನುಭವಿಸಿದಂಥ ನೋವುಗಳನ್ನು ಮತ್ತು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ವರ್ಣ ಪದ್ಧತಿಯ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಕಂಡಂಥ ಈ ವ್ಯವಸ್ಥೆಯನ್ನು ತಾನು ವಿದ್ಯಾಭ್ಯಾಸದ ಅವಧಿಯಲ್ಲಿ ನೋಡಿದಂಥ ಎಲ್ಲ ಅನುಭವಗಳನ್ನು ಸಂವಿಧಾನಾತ್ಮಕ ಮುಖಾಂತರ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನಸನ್ನು ಕಂಡಿದ್ರು.
ನನ್ನ ಸಮುದಾಯ ನೂರಾರು ವರ್ಷಗಳಿಂದ ಗುಲಾಮಗಿರಿಯಲ್ಲಿದೆ. ಈ ಸಂವಿಧಾನಾತ್ಮಕವಾಗಿ ನಾನು ರಾಜಕೀಯವಾಗಿ ಅಧಿಕಾರವನ್ನು ಕೊಟ್ಟಾಗ ಎಲ್ಲ ರಂಗಗಳಲ್ಲೂ ಈ ಸಮುದಾಯ ಮುಂದೆ ಬಂದು ಈ ದೇಶವನ್ನು ಆಳ್ತಕ್ಕಂಥ ಸಮುದಾಯ ಆಗ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿದ್ರು. ಆದರೆ ಇಂದಿನ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಎಲ್ಲ ಯುವಕರು ಇಂಥ ಗ್ರಾಮದಲ್ಲಿ ಅಂಬೇಡ್ಕರ್ ಯುವಕರ ಪ್ರತಿಮಾ ಅನಾವರಣದಲ್ಲಿ ನನಗಾದರೂ ಬಹಳ ನೋವಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಮತ್ತು ನಮ್ಮ ನಾಯಕರುಗಳು ನಡ್ಕೊಂಡಿರ್ತಕ್ಕಂಥ ರೀತಿ, ಜೊತೆಗೆ ಅಂಬೇಡ್ಕರ್ ಕಂಡಂಥ ಕನಸು ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಈಗ ಯಾರೋ ಸಹೋದರರು ಹೇಳಿದ್ರು, ಮೀಸಲಾತಿ ಅಂತಕ್ಕಂಥದ್ದು ಕೇವಲ ದಲಿತರಿಗೆ ಮಾತ್ರ ಇದೆ ಅಂತೇಳಿ. ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕೂಡ ಮೀಸಲಾತಿ ಇದೆ. ಅತಿ ಕಡಿಮೆ ಇರ್ತಕ್ಕಂಥ ಮೀಸಲಾತಿ ಯಾರಿಗಪ್ಪ ಅಂತ ಹೇಳಿದ್ರೆ SC STಗಳಿಗೆ ಅತಿ ಕಡಿಮೆ ಇರ್ತಕ್ಕಂಥ ಮೀಸಲಾತಿ. ಆದರೆ ಈ ಒಂದು ಸಮುದಾಯವನ್ನು ಮತ್ತು ಈ ಸಮುದಾಯದಲ್ಲಿ ಬಂದಂಥ ನಾಯಕರುಗಳು ಸರಿಯಾದ ಮಾಹಿತಿಯನ್ನು ಸಮಾಜದಲ್ಲಿ ಬಿತ್ತರಿಸಿದ್ದೀರ ಇವತ್ತು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ SC STಗಳಿಗೆ ಎಲ್ಲ ಸೌಕರ್ಯ ಸಿಗ್ತದೆ, ನಮ್ಗೆ ಸಿಗಲ್ಲ ಅಂತೇಳಿ ನೋವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ನೋವಿನ ಸಂಗತಿ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ವರ್ಷಗಳಿಂದ ಶತಮಾನಗಳಿಂದ ನೋವಿನಿಂದ ಹಲವಾರು ಸಾಮಾಜಿಕ ಬಹಿಷ್ಕಾರಗಳಿಂದ ಇದ್ದಂಥ ಜನರಿಗೆ ಸಂವಿಧಾನಾತ್ಮಕವಾಗಿ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರು. ವಿಶೇಷವಾಗಿ ರಾಜಕೀಯದ ಮೀಸಲಾತಿಯನ್ನು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಕೊಟ್ಟರು. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಆದರೂ ಕೂಡ ಇದು ಪ್ರಸ್ತುತ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕನಸು ಏನಪ್ಪ ಅಂತ ಹೇಳಿದ್ರೆ ರಾಜಕೀಯದ ಅಧಿಕಾರ 10 ವರ್ಷಗಳ ಕಾಲ ಮೀಸಲಾತಿಯನ್ನು ಒದಗಿಸಿದ್ರು. ಏನಪ್ಪ ಅಂತ ಹೇಳಿದ್ರೆ MLAಗಳು MP ಗಳು ಈ 10 ವರ್ಷಗಳ ರಿಸರ್ವೇಷನಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡ್ತಾರೆ ಅಂತ. ಆದರೆ ಇವತ್ತು 75 ವರ್ಷ ಕಳೆದರೂ ಕೂಡ ದಲಿತರ, ಹಿಂದುಳಿದರ, ಅಲ್ಪಸಂಖ್ಯಾತರ ಸಮಸ್ಯೆಗಳಾಗಿ ಕೊಡ್ತಾರೆ. ಕಾರಣ ಏನಂದರೆ ನಮ್ಮಿಂದ ಆಯ್ಕೆಯಾದ ಯಾವ ಒಬ್ಬ MP-ನೂ MLAನೂ ತನ್ನ ಕೆಲಸ ಏನು ಅಂತ ಮಾಡಿಲ್ಲ. ಇನ್ನು ಅಧಿಕಾರಿ ರಂಗದಲ್ಲಿ ಬಂದಂಥ IAS, IPS, KASನಲ್ಲಿ ಈ ಮೀಸಲಾತಿ ಬಂದಂಥ ಅಧಿಕಾರಿಗಳು ಎಂದೂ ಕೂಡ ಸಮುದಾಯದ ಪರವಾಗಿ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ 75 ವರ್ಷಗಳು ಕೂಡ ಕಳೆದರೂ ಕೂಡ ಈ ದೇಶದಲ್ಲಿ ಇನ್ನೂ ಕೂಡ ಅಸಮಾನತೆ, ಅಸ್ಪೃಶ್ಯತೆ, ದೌರ್ಜನ್ಯ ಕಾಡ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಳೆದಂಥ ನಗರೀಕರಣ ಸಮಾಜದಲ್ಲಿ ಕೂಡ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಕೂಡ ಕೆಲವು ಕಡೆ ನಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಬಂದಂಥವರು ಕೇವಲ ಅಂಬೇಡ್ಕರ್ ಯಾವಾಗ ಜ್ಞಾಪಕ ಬರ್ತಾರೆ ಅಂದರೆ ನಮಗೆ ಎಲ್ಲೋ ಗಲಾಟೆ ಆದಾಗ, ಸ್ಟೇಷನ್ಗಳಿಗೆ ಹೋದಾಗ, ಬಹಿಷ್ಕಾರ ಹಾಕಿದಾಗ, ಅಥವಾ ಪಂಚಾಯತಿನಲ್ಲಿ ರಿಸರ್ವೇಷನ್ ಬಂದಾಗ, ಅಥವಾ ಪಂಚಾಯತ್ನಲ್ಲಿ ಚೇರ್ಮನ್ ರಿಸರ್ವೇಷನ್ನು, MLA ರಿಸರ್ವೇಷನ್ನು, MP ರಿಸರ್ವೇಷನ್ ಇದ್ದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಾಗ್ತದೆ. ಆದರೆ ಆ ರಿಸರ್ವೇಷನಲ್ಲಿ ಗೆದ್ದ ನಂತರ ನಾನು ರಿಸರ್ವೇಷನ್ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ, MLA ಆಗಿದ್ದೀನಿ, ನನ್ನ ಪಾತ್ರ ಏನು ಅಂತೇಳಿ ಕಳೆದ 75 ವರ್ಷಗಳ ಯಾವ MLAನೂ ಅವರ ಕರ್ತವ್ಯವನ್ನು ಮಾಡಿಲ್ಲ, ಯಾವ MP-ನೂ ಕೂಡ ಅವರ ಕರ್ತವ್ಯವನ್ನು ಮಾಡಿಲ್ಲ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನಾವೆಲ್ಲ ಹೇಳ್ತಾ ಇರ್ತೀವಿ ಸಂವಿಧಾನಕ್ಕೆ ಅಪಾಯ ಇದೆ ಅಂತ. ಯಾರೋ ಮೇಲ್ವರ್ಗದವರು ಬೇರೊಬ್ಬರ ಕಡೆಯಿಂದ ಅಪಾಯ ಇಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಪ್ರತಿನಿತ್ಯ ಅವರು ಧ್ಯಾನ ಮಾಡ್ತಾರೆ, ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಮತ್ತು ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಅವನತಿನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಈ ಸಮುದಾಯಗಳಿಗೆ ಕೇವಲ SC STಗಳಿಗೆಲ್ಲ ಇತರ ಹಿಂದುಳಿದ ಕುರುಬ ಸಮಾಜ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಬಲಿಜಿಗ ಸಮಾಜ ಇರ್ಬೋದು, ಈ ಎಲ್ಲ ಸಮಾಜ ರಾಜಕೀಯವಾಗಿ ಮುಂದೆ ಬರ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಈ ಎಲ್ಲ ಸಮುದಾಯಕ್ಕೆ ರಾಜಕೀಯದ ಅಧಿಕಾರವನ್ನು ಕೀಳ್ತಕ್ಕಂಥ ಕೆಲಸವನ್ನು ನಾವೇ ಆಯ್ಕೆ ಮಾಡಿದಂಥ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ನಾನು ಒಬ್ಬಂಟಿಗನಾಗಿ ಮಾತಾಡ್ತಾ ಇದ್ದೀನಿ. ನನಗೂ ಕೂಡ ನನ್ನ ಸ್ನೇಹಿತರು, ಯುವಕರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ನೋಡಿ ಇವತ್ತು ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯುವಕರು. ಆದರೆ ಇವರಿಗೆ ಬೆನ್ನು ತಟ್ಟುವಂಥ ಕೆಲಸವನ್ನು ನಮ್ಮ ದಲಿತ ಸಮುದಾಯದ ಮುಖಂಡರು ಮಾಡಬೇಕಾಗಿತ್ತು, ಮಾರ್ಗದರ್ಶನ ಮಾಡಬೇಕಾಗಿತ್ತು. ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ
ಇವತ್ತಿನ ಈ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯ ಎಲ್ಲೋ ಒಂದು ಕಡೆ ಎಲ್ಲವನ್ನ ಮರೆಮಾಚತಕ್ಕಂಥದ್ದು ಮತ್ತು ಸಂಪೂರ್ಣ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನನ್ನನ್ನು ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆಯಲ್ಲಿ ಋಣದಲ್ಲಿ ನಾನು ಕೂಡ ಬದುಕ್ತಾ ಇದ್ದೀನಿ. ಹಾಗಾಗಿ ನನ್ನನ್ನು ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ಯುವ ಮಿತ್ರರಿಗೆ ತುಂಬುರಿದ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಮ್ಮ ಹಳೆ ಚಂದಾಪುರದಲ್ಲಿ ಇವತ್ತು ನಮ್ಮ ಯುವ ಮಿತ್ರರೆಲ್ಲರೂ ಕೂಡ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಅವರ ಒಂದು ಇತಿಹಾಸ, ಮುಂದಿನ ಪೀಳಿಗೆಗೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವಂಥ ಕೆಲಸ ಈ ಒಂದು ಪ್ರತಿಮೆಗಳ ಅನಾವರಣಗಳು. ಬೇರೆ ಬೇರೆ ರೀತಿಯಲ್ಲಲ್ಲ. ಯಾಕೆಂದರೆ ಅವರು ನಮ್ಮ ಭಾರತ ದೇಶಕ್ಕೆ ಅಖಂಡ ಭಾರತದ ಒಂದು ಸಂವಿಧಾನವನ್ನು ಬರೆದಂಥ ಮಹಾನ್ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಒಂದು ಮಹಾನ್ ವ್ಯಕ್ತಿಯ ಇವತ್ತು ಪ್ರತಿಮೆಯನ್ನು ಈ ಭಾಗದಲ್ಲಿ ಅನಾವರಣ ಮಾಡಿದ್ದಾರೆ. ಇದೆಲ್ಲ ನಮ್ಮ ಮುಖಂಡರುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಮುಂದಿನ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ದಿನ ಗೌತಮ ಬುದ್ಧ ಯುವಕರ ಸಂಘದಿಂದ ಬಾಬಾ ಸಾಹೇಬರ ಪುತ್ಥಳಿಯನ್ನು ಈ ದಿನ ಅನಾವರಣ ಮಾಡಿದ್ದಾರೆ. ಹಾಗಾಗಿ ಈ ದಿನ ತುಂಬ ಸಂತೋಷದ ದಿನ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಚಂದಾಪುರದಲ್ಲಿ ಬಾಬಾ ಸಾಹೇಬರ ಪುತ್ಥಳಿನ ಅನಾವರಣ ಮಾಡಿದ್ದು. ಹಾಗೆ ಯುವಕರಲ್ಲಿ ಒಂದು ಮನವಿ, ಪ್ರತಿಯೊಬ್ಬರೂ ಗೌತಮ ಬುದ್ಧ ಯುವಕರ ಸಂಘ ಅಂತ ಇಕ್ಕಿದ್ದೀರ ಅಂತಂದರೆ ಭಗವಾನ್ ಬುದ್ಧರ ತತ್ವನ ಫಾಲೋ ಮಾಡಿ ಪಂಚಶೀಲಗಳನ್ನ ಅಳವಡಿಸ್ಕೊಳ್ಳಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದೆಡೆಗೆ ಹೋಗ್ರಿ. ಬಾಬಾ ಸಾಹೇಬರ ಆಶಯಗಳೇನಿತ್ತೋ ಅದನ್ನು ನೆರವೇರಿಸ್ರಿ. ಅವರ ಆಸೆಗಳು ಅವ್ರ ವೈಯಕ್ತಿಕವಾದ್ದಲ್ಲ. ಅವರ ಆಸೆಗಳು ಏನಿದ್ರೂ ನನ್ನ ಜನ, ಈ ದೇಶ ಇಡೀ ಪ್ರಪಂಚಕ್ಕೆ ನಂಬರ್ 1 ದೇಶ ಆಗಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಹಾಗೂ ನನ್ನ ಜನ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಗುಡಿಸಲಲ್ಲಿ ಬದುಕಬಾರ್ದು, ಸೀಟ್ ಮನೆಗಳಲ್ಲಿ ಬದುಕಬಾರ್ದು ಅಂತ ಅವರ ಆಸೆ ಇತ್ತು. ಆ ಆಸೆನ ನೆರವೇರಿಸ್ಬೇಕಂದ್ರೆ ನೀವು ಒಳ್ಳೆ ಬುದ್ಧಿವಂತರಾಗ್ರಿ, ಎಜುಕೇಷನ್ ತಗೊಳ್ಳಿ, ಮತ್ತು ಬಿಸ್ನೆಸ್ಗಳು ಮಾಡಿ, ಯಾರ ಕೈ ಕೆಳಗೇನೂ ಇರಬೇಡಿ. ನೀವು ವೈಯಕ್ತಿಕವಾಗಿ ಚೆನ್ನಾಗಿ ದುಡಿದು ಮುಂದೆ ಬರಲಿ ಅಂತ ಆಶಿಸ್ತಾ ನನ್ನನ್ನು ಈ ವೇದಿಕೆಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.